ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಲೀಲಾವತಿ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶ್ರೀಮತಿ ಲೀಲಾವತಿ ಮೂಲತಃ ಮದ್ದೂರು ತಾಲೂಕಿನ ಕೆರೆಮೇಗಲದೊಡ್ಡಿ ಗ್ರಾಮದವರಾದ ಇವರು ತಂದೆಯ ಕನಸನ್ನ ನನಸು ಮಾಡಿದ ಸಾಧಕಿ. ಮದುವೆ ನಂತರ ಕಲಿಕೆ ಮುಂದುವರಿಸಿದ ಛಲಗಾತಿ. 25ನೇ ವಯಸ್ಸಿಗೆ ಪಿಡಿಒ ಆಗಿ ನೇಮಕ, 2 ಬಾರಿ ನ್ಯಾಷನಲ್ ಅವಾರ್ಡ್ ಸ್ವೀಕಾರ, ಅಧಿಕಾರಿಯಾಗಿ ಹಲವು ಜನಪರ ಸೇವೆಗಳಲ್ಲಿ ಭಾಗಿ, ಗ್ರಾಮದ ಅಭಿವೃದ್ಧಿಗಾಗಿ ನಿರಂತರ ಶ್ರಮ, ತನ್ನ ಗ್ರಾಮ ಪಂಚಾಯಿತಿಗೆ ಹಲವು ಪ್ರಶಸ್ತಿಗಳ ಸುರಿಮಳೆ. ಪ್ರಸ್ತುತ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಶ್ರೀಮತಿ ಲೀಲಾವತಿ ಅವರಿಗೆ. ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ, ನಾವು ಗ್ರಾಮೀಣ ಪ್ರದೇಶದಲ್ಲಿ ಎಲೆಮರೆಕಾಯಿ ಥರ ಕೆಲಸ ನಿರ್ವಹಿಸ್ತಾ ಇದ್ವಿ. ನಾನು ಫಸ್ಟ್ ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಂತರ ತುಂಬ ಜನ ಅಂತ ಹೇಳಿದರೆ ಪ್ರಚಾರವನ್ನು ಬಯಸ್ದೆ ನಾವು ನಮ್ಮ ಏನು ಸರ್ಕಾರ ವಹಿಸಿರ್ತಕ್ಕಂಥ ಕೆಲಸವನ್ನು ನಿಸ್ವಾರ್ಥದಿಂದ ಮಾಡ್ತಾ ಬರ್ತಾ ಇದ್ದೀವಿ. ಅಂಥವ್ರನ್ನ ಗುರುತಿಸಿ ಇವತ್ತು ಒಂದು ಅವಾರ್ಡ್ನ ಕೊಟ್ಟಿದ್ದಾರೆ. ನಾನು ಜಿ ಕನ್ನಡ ನ್ಯೂಸ್ ಸಂಪಾದಕರಾದಂತಹ ರವಿ ಸರ್ಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರೆಲ್ಲ ಟೀಮ್ಗೂ ಒಳ್ಳೆಯದಾಗಲಿ. ಇನ್ನು ಮ್ಯಾಮ್, ನೀವು ಮೂಲತಃ ಮದ್ದೂರು ತಾಲೂಕಿನ ಕೆರೆಮೇಗಲದೊಡ್ಡಿ ಗ್ರಾಮದವರು. ನಿಮ್ಮ ಹಿನ್ನೆಲೆ, ಬಾಲ್ಯ, ಕುಟುಂಬದ ಬಗ್ಗೆ ಹೇಳಿ ಮ್ಯಾಮ್. ನಾನು ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆರೆಮೇಗಲದೊಡ್ಡಿ ಗ್ರಾಮದಲ್ಲಿ. ನಮ್ಮ ತಂದೆ ಜಯರಾಮೇಗೌಡ ಅಂತೇಳಿ, ನಮ್ಮ ತಾಯಿ ಪಾರ್ವತಮ್ಮ. ನಾವು ನಮ್ಮ ತಂದೆ ತಾಯಿಗೆ 2 ಮಕ್ಕಳು, ನಾನು ಮತ್ತು ನನ್ನ ತಂಗಿ. ನಮ್ಮ ತಂದೆ ಮೂಲತಃ ರೈತರು. ವ್ಯವಸಾಯ ಮಾಡಿಕೊಂಡು ನಮ್ಮನ್ನೆಲ್ಲ ಸಾಕಿದ್ದಾರೆ ಅಂತ ಹೇಳಿದರೆ, ನಾನು ನನ್ನ 1ನೇ ತರಗತಿಯನ್ನು ನಮ್ಮ ಗ್ರಾಮದ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ, ನಂತರ 2ನೇ ತರಗತಿಯಿಂದ ಪಕ್ಕದ ಬೆಸಗರಳ್ಳಿ ಗ್ರಾಮದಲ್ಲಿ ತಾಯಮ್ಮ ಚೆನ್ನೇಗೌಡ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನನ್ನ ಪೂರ್ವ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಶಿಕ್ಷಣವನ್ನು ಮುಗಿಸ್ತೇನೆ. ನಂತರ ನನ್ನ PUC ಮತ್ತು ಡಿಗ್ರಿಯನ್ನು ಪಕ್ಕದ ಹಳ್ಳಿನಲ್ಲಿ BHM ಮಂಗೇಗೌಡ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು PUC ಮತ್ತು ಡಿಗ್ರಿಯನ್ನು ಮುಗಿಸಿ, ನಂತರ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ನನ್ನ MA ಮುಗಿಸ್ತೀನಿ ಅರ್ಥಶಾಸ್ತ್ರ ವಿಭಾಗದಲ್ಲಿ. ಇದಿಷ್ಟು ನನ್ನ ಎಜುಕೇಷನ್ ಮತ್ತು ಬಾಲ್ಯ. ನಾವು ತೀರಾ ಗ್ರಾಮೀಣ ಪ್ರದೇಶದಲ್ಲೇ ಹುಟ್ಟಿ ಮತ್ತು ನನ್ನ ಬಾಲ್ಯವನ್ನು ನಾನು ಗ್ರಾಮೀಣ ಪ್ರದೇಶದಲ್ಲೇ ಮುಗಿಸಿರ್ತೇನೆ. ನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮಾತ್ರ ಮೈಸೂರಿಗೆ ನಾನು ತೆರಳಿ ಅಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಮತ್ತೆ ವಾಪಸ್ಸು ನಾನು ಊರಿಗೆ ಬರ್ತೇನೆ. ಓಕೆ ಮ್ಯಾಮ್, ಇನ್ನು ಈ ವಿದ್ಯಾಭ್ಯಾಸ ಆದಮೇಲೆ ನಿಮ್ಮ ಜೀವನನ ಹೇಗೆ ಕಟ್ಕೊಂಡ್ರಿ ಅಂತ, ವೃತ್ತಿ ಅಂತ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅದನ್ನ? ಅಂದರೆ ನಮ್ಮ ತಂದೆಗೆ ತೀರಾ ಅನಾರೋಗ್ಯ ಇದ್ದಂಥ ಕಾರಣದಿಂದಾಗಿ ನನ್ನ ಎಜುಕೇಷನ್ ಕಂಪ್ಲೀಟ್ ಆದ ತಕ್ಷಣ ನನಗೆ 21ನೇ ವಯಸ್ಸಿಗೆ ಮದುವೆ ಮಾಡ್ತಾರೆ. ಅವರು ತುಂಬ ಅನಾರೋಗ್ಯದಿಂದ ಬಳಲ್ತಾಯಿದ್ರು. ಹಾಗಾಗಿ ಬೇಗನೆ ನಾವಿಬ್ಬರು ಹೆಣ್ಮಕ್ಳು ಇದ್ದಿದ್ದರಿಂದ ಬೇಗ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ನನಗೆ ಮದುವೆ ಮಾಡಿ ಮುಗಿಸಿದ್ರು. ನಮ್ಮ ಅತ್ತೆ ಮಗನಿಗೆ ನನಗೆ ಮದುವೆ ಮಾಡಿರೋದು ಒಂದೇ ಊರಿಗೆ ಮದುವೆ ಮಾಡಿದರು. ಮದುವೆ ಆದ ನಂತರ ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತೀವಿ. ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆದ ನಂತರ ನಾನು ಓದೋಕ್ಕೆ ಮತ್ತೆ ಶುರು ಮಾಡ್ತೀನಿ. ಓದೋಕ್ಕೆ ಶುರು ಮಾಡಿದ ನಂತರ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತಗೊಂಡು ಆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕಾಲ್ಫರ್ ಆಗ್ತಾ ಇದ್ದಂಥ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಆನ್ಲೈನ್ ಅಪ್ಲಿಕೇಶನ್ಸ್ನ ಹಾಕಿ ಪ್ರತಿಯೊಂದು ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಆನಂತರ ನಾನು PDO ಹುದ್ದೆಗೆ ಬರ್ತೀನಿ. ಆಲ್ಮೋಸ್ಟ್ ನನಗೆ ಒಂದು 5 ಸರ್ಕಾರಿ ಕೆಲಸಗಳು ಸಿಕ್ಕಿದ್ದ ಟೈಮಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ನಾನು ಕೆಲಸಕ್ಕೆ ಬರ್ತೇನೆ. ಎಸ್ ಮ್ಯಾಮ್, ಇನ್ನು ಒಂದು ಗೌರ್ಮೆಂಟ್ ಕೆಲಸ ಸಿಗಬೇಕು ಅನ್ನೋದು ಎಲ್ಲರ ಕನಸು. ಸೊ ನೀವು ಸಣ್ಣ ವಯಸ್ಸಿಂದ ಒಂದು ಗೌರ್ಮೆಂಟ್ ಕೆಲಸ ಬೇಕು ಅಂತ ನಿಮ್ಮ ಕನಸಿತ್ತಾ, ಅಥವಾ ಅದು ಸಡನ್ ಆಗಿ ಮದುವೆ ಆದಮೇಲೆ ನೀವು ತೊಗೊಂಡಿರೋ ಥಾಟ ಹೇಗೆ ಅಂತ?
ಇಲ್ಲ, ನನಗೆ ನಮ್ಮ ತಂದೆಗೆ ತುಂಬ ಆಸೆ ನನ್ನ ಮಗಳನ್ನ ಒಂದು ಸರ್ಕಾರಿ ಕೆಲಸಕ್ಕೆ ಸೇರಿಸ್ಬೇಕು ಅಂತ. ಆ್ಯಕ್ಚುಲಿ ನಮ್ಮ ಅಪ್ಪ ಡಿಗ್ರಿ ಮಾಡಿದರು, ಆವಾಗಲೇ ಡಿಗ್ರಿ ಮಾಡಿದರು. ಆದರೆ ಅವ್ರಿಗೆ ಕಾರಣಾಂತರದಿಂದ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗುವಂಥ ಅವಕಾಶಗಳು ಸಿಕ್ಕಲಿಲ್ಲ. ಅವರು ತಮ್ಮ ಜೀವನವನ್ನು ವ್ಯವಸಾಯ ಮಾಡಿಕೊಂಡು ಸಾಗಿಸ್ತಾ ಬಂದವರು. ಅವ್ರಿಗೆ ಒಂದು ದೊಡ್ಡ ಆಸೆ ನನ್ನ ಮಗಳನ್ನ ಒಂದು ಸರ್ಕಾರಿ ಸೇವೆಗೆ ಸೇರಿಸ್ಬೇಕು ಅಂತ. ಹಾಗಾಗಿ ನನ್ನ ಚಿಕ್ಕ ವಯಸ್ಸಿಂದನೇ ಅವರು ನನಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡೋದು, ಸಣ್ಣ ವಯಸ್ಸಿಂದ ಸ್ಕೂಲ್ ಟೈಮಿಂದನೇ ಕ್ವಿಜ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತಗೊಳ್ಳೋಕ್ಕೆ ನನ್ನನ್ನು ಪ್ರಿಪೇರ್ ಮಾಡಿದ್ದು ನನ್ನ ತಂದೆ. ಅವರ ಪ್ರೋತ್ಸಾಹ ಮತ್ತು ಅವರ ನನ್ನ ಒಂದು ಸಹಕಾರದಿಂದ ನಾನು ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದೀನಿ ಅಂತ ಹೇಳ್ಬೋದು. ಅವ್ರಿಗೆ ತುಂಬ ಆಸೆ ಇತ್ತು. ಆದರೆ ಒಂದು ನನಗೆ ದುಃಖದ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ತಂದೆ ಇರೋವರೆಗೆ ನನಗೆ ಕೆಲಸ ಸಿಕ್ಕೇ ಇರಲಿಲ್ಲ. ನಮ್ಮ ತಂದೆ ಆವಾಗಲೇ 19 ವರ್ಷ ಆಯಿತು ಅವರು ತೀರೋಗ್ಬಿಟ್ಟು. ಅವ್ರು ತೀರೋದ ನಂತರ ನನಗೆ ಕೆಲಸ ಸಿಕ್ಕಿದ್ದು. ಅದೊಂದು ಮನಸ್ಸಿಗೆ ಬೇಜಾರಿದೆ. ನಮ್ಮ ಅಪ್ಪ ಇವಾಗ ಬದುಕಿದ್ರೆ ತುಂಬ ಖುಷಿ ಪಡ್ತಾ ಇದ್ರು. ಹೌದು, ನಾನು SSLನಲ್ಲಿ ಇಡೀ ಶಾಲೆಗೆ ಫಸ್ಟ್ ಬಂದಿದ್ದೆ ಅಂತ ಹೇಳಿ ನಮ್ಮ ತಂದೆ ಇಡೀ ಊರಿಗೆ ಸ್ವೀಟ್ ಕೊಟ್ಟಿದ್ರು. ಹೆಣ್ಮಕ್ಳು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಗ್ರಾಮೀಣ ಪ್ರದೇಶದಲ್ಲಿ ಓದ್ಸೋದು ನೆಗ್ಲೆಕ್ಟ್ ಮಾಡ್ತಾರೆ. ಮತ್ತು ಅವ್ರ ಮದುವೆ ಆಗಿ ಬೇರೆ ಮನೆಗೆ ಹೋಗುವಂಥವ್ರು ಅವ್ರಿಗೆ ಯಾಕೆ ಅಷ್ಟೊಂದು ಎಜುಕೇಷನ್ ಬಗ್ಗೆ ಖರ್ಚು ಮಾಡಬೇಕು ಮತ್ತು ಯಾಕೆ ಓದಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಕ್ಕಂತಹ ಒಂದು ವಾತಾವರಣದಿಂದ ಬಂದಂತಹ ಹೆಣ್ಮಗಳು ನಾನು. ಆದರೆ ನಮ್ಮ ತಂದೆ ಅದಕ್ಕೆಲ್ಲ ವಿರುದ್ಧವಾಗಿ ನಿಂತ್ಕೊಂಡು ಹೆಣ್ಮಕ್ಳಾದರೂ ಕೂಡ ಗಂಡು ಮಕ್ಳ ಥರನೇ ನಮ್ಮನ್ನು ಸಾಕಿ ಒಂದು ಸ್ಥಾನಕ್ಕೆ ತರಬೇಕು ಮತ್ತು ಒಂದು ಒಳ್ಳೆ ಹುದ್ದೆಗೆ ನನ್ನ ಮಕ್ಕಳು ಬರಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಅವ್ರು ನಮ್ಮನ್ನು ಚೆನ್ನಾಗಿ ಓದಿಸಿ ಮತ್ತು ಬೆಳೆಸಿದ್ದಾರೆ. ನಾನು ನಮ್ಮ ತಂದೆ ಎಲ್ಲೇ ಇದ್ದರೂ ಕೂಡ ಅವ್ರು ನನ್ನ ಜೊತೆ ಇದ್ದಾರೆ ಅಂತಲೇ ನಾನು ಭಾವಿಸ್ತೀನಿ. ಅವ್ರು ಇವತ್ತಿನವರೆಗೂ ಕೂಡ ನಮ್ಮ ಜೊತೆಗೇ ಇದ್ದಾರೆ ಮತ್ತು ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವ್ರು ನನ್ನ ಜೊತೆಗೆ ನಿಂತು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ಅವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಎಸ್ ಮ್ಯಾಮ್, ಇನ್ನು ನೀವು ಮದುವೆ ಆದಮೇಲೆ ಇನ್ನೊಂದು ಲೈಫ್ನ ಸ್ಟಾರ್ಟ್ ಮಾಡಿದ್ರಿ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋದಾಗಿರ್ಬೋದು. ಸೊ ಮದುವೆ ಆದಮೇಲೆ ಆ ಒಂದು ಸಿಚುವೇಶನ್ಗಳು ಹೇಗಿತ್ತು, ಏನೆಲ್ಲ ಚಾಲೆಂಜಸ್ ಇತ್ತು? ಈ ಕಡೆ ನೀವು ಮನೇನೂ ನೋಡ್ಕೋಬೇಕಿತ್ತು, ನಿಮ್ಮ ಮೇಲೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ, ಜೊತೆಗೆ ನೀವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದು. ಸೊ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿತ್ತು ಅಂತ ಅವಾಗ? ಖಂಡಿತ ನಾನು ಈ ಸಂದರ್ಭದಲ್ಲಿ ನಮ್ಮ ಹಸ್ಬೆಂಡ್ನ ನಾನು ತುಂಬ ನೆನೆಸ್ಕೋಬೇಕಾಗತ್ತೆ. ಮತ್ತು ನಮ್ಮ ಫ್ಯಾಮಿಲಿ, ನನ್ನ ರಿಲೇಟಿವ್ಗೆ ಮದುವೆ ಮಾಡಿದ್ರಿಂದ ಏನಂತೇಳಿದರೆ, ನಾನು ಓದ್ತೀನಿ ಅಂತ ಮತ್ತೆ ಶುರು ಮಾಡಿದಾಗ ಸಪೋರ್ಟ್ ಮಾಡಿದ್ದು ನನ್ನ ಹಸ್ಬೆಂಡು. ನಾನು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತಗೋತಾ ಇದ್ದಾಗ ಅಂತೇಳಿದರೆ, ಆ್ಯಕ್ಚುಲಿ ನನಗೆ ಕೆಲಸ ಸಿಕ್ಕಿದಾಗ ನನಗೆ 2 ಮಕ್ಕಳಿದ್ದಾರೆ. ನಾನು ಆಲ್ರೆಡಿ 2 ಮಕ್ಕಳು ಹುಟ್ಟಿದ್ರು. ನನ್ನ ದೊಡ್ಡ ಮಗ ಅವನಿಗೆ 4 ವರ್ಷ ಇದ್ದಾಗ ನನಗೆ ಕೆಲಸ ಸಿಕ್ಕಿದ್ದು. 2ನೇ ಮಗಳು 4 ಮಂತ್ಸ್ ಬೇಬಿ ಇತ್ತು ಅವ್ಳನ್ನ ಕೆಲಸ ಸಿಕ್ಕಿದಾಗ. ಅಂತೇಳಿದರೆ ನಾನು ಇವನು ಅವನು ಒಂದನೇ ವಯಸ್ಸು 2ನೇ ವಯಸ್ಸಿಂದಲೇ ನಾನು ಓದೋಕ್ಕೆ ಶುರು ಮಾಡಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಅಂತೇಳಿದರೆ ನಾನೆಲ್ಲೂ ಕೂಡ ಯಾವುದೇ ಟ್ಯೂಷನ್ಗಾಗಲಿ ಬೇರೆ ಕೋಚಿಂಗ್ ಸೆಂಟ್ರಿಗಾಗಲಿ ಹೋಗಲಿಲ್ಲ. ನಾನು ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇದ್ದೆ. ಅಂತೇಳಿದರೆ ಹೌದು, ತುಂಬ ಚಾಲೆಂಜಸ್ ಇತ್ತು. ಮನೇಲಿ ಕೆಲಸ ಮಾಡಬೇಕಿತ್ತು, ಮನೆಯಲ್ಲಿ ಬೇರೆ ಇದ್ರು. ಹೌದು, ಕೆಲಸ ಮುಗಿಸಿ ಮಗುನ ನೋಡಿಕೊಂಡು ಆಮೇಲೆ ನಾನು ಓದೋ ಕಡೆ ಗಮನ ಕೊಡಬೇಕಾಗಿತ್ತು. ಆ ಟೈಮಲ್ಲಿ ನನ್ನ ಫ್ಯಾಮಿಲಿ ನನ್ನ ಬೆನ್ನೆಲುಬು ನಿಂತಿದೆ. ಗೌರ್ಮೆಂಟ್ ಕೆಲಸ ತಗೋಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಸೊ ನೀವು ತಯಾರಿ ಹೇಗೆ ಮಾಡ್ಕೊಳ್ತಿದ್ರಿ? ಎಷ್ಟು ಅವರ್ಸ್ ಓದ್ತಿದ್ರಿ ಒಂದಿನಕ್ಕೆ? ಇದ್ರ ಬಗ್ಗೆ ಹೇಳೋದಾದ್ರೆ. ಹಾಂ ಮೇಡಮ್, ಏನಂತ ಹೇಳಿದರೆ ನಾನು ಮೊದಲೇ ಹೇಳ್ದಂಗೆ ನಾನು ಯಾವುದೇ ಕೋಚಿಂಗ್ ಸೆಂಟ್ರಿಗೆಲ್ಲ ಹೋಗೇ ಇಲ್ಲ. ನಾನು ಮಾಮೂಲಿ ಮನೆಯಲ್ಲಿ ದಿನನಿತ್ಯದ, ನಿಮಗೆ ಗೊತ್ತಿದೆ, ಒಂದು ಹೆಣ್ಮಗಳು ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಆನಂತರ ನಾವು ಬೇರೆದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಹಾಗಾಗಿ ನಾನು ಮನೇಲಿ ಅಡುಗೆ ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಆನಂತರ ನಾನು ಓದೋಕ್ಕೆ ಕೂರ್ತಾ ಇದ್ದೆ. ಅಂತೇಳಿದರೆ ನನಗೆ ಡೈಲಿ ಸ್ಪರ್ಧಾ ಪುಸ್ತಕಗಳನ್ನ ಪ್ರತಿ ತಿಂಗಳು ನಾನು ಪರ್ಚೇಸ್ ಮಾಡ್ತಾಯಿದ್ದೆ. ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರೂ ಕೂಡ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪೂರಕವಾಗಿ ಯಾವುದೆಲ್ಲ ಪುಸ್ತಕಗಳಿದೆ ಆ ಪುಸ್ತಕಗಳನ್ನ ತರಿಸ್ಕೊಂಡು ದಿನಕ್ಕೆ 4ರಿಂದ 5 ಗಂಟೆ ನಾನು ಮನೆಯಲ್ಲೇ ಅಭ್ಯಾಸ ಮಾಡ್ತಾಯಿದ್ದೆ. ಮತ್ತು ಕೀ ಪಾಯಿಂಟ್ ಮಾಡಿಕೊಂಡು ನಾನು ಮತ್ತೆ ಅದನ್ನು ರಿವಿಷನ್ ಮಾಡಿಕೊಂಡು ನಾನು ಈ ರೀತಿ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾನು ತಯಾರಿ ನಡೆಸ್ಕೊಂಡೆ. ಓಕೆ ಮ್ಯಾಮ್, ನೀವಾಗಲೇ ಹೇಳಿದ್ರಿ ಒಂದು 5 ಸರ್ಕಾರಿ ಹುದ್ದೆಗಳು ನಿಮಗೆ ಸಿಕ್ಕಿತ್ತು ಅಂತ. ಅದರಲ್ಲಿ PDO ಕೆಲಸವನ್ನು ಯಾಕೆ ಚೂಸ್ ಮಾಡಿದ್ರಿ ಅಂತ? ಅಂದರೆ ನಾನು ಮೊದಲೇ ಹೇಳ್ದಂಗೆ ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥವಳು. ಮತ್ತು ನಮ್ಮ ತಂದೆ ರೈತರು. ಏನಂತ ಹೇಳಿದರೆ, ರೈತರು ಕಷ್ಟ ಎಷ್ಟಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ತಂದೆ ತಾಯಿ ನಮ್ಮನ್ನು ಒಂದು ಓದಿಸಿ, ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ರು ಕೂಡ ಅಷ್ಟು ಆ ಎಜುಕೇಷನ್ ಕೊಡ್ಸೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಅವ್ರ ಜೀವನ ನಿರ್ವಹಣೆ ತುಂಬ ಕಷ್ಟ ಇತ್ತು. ಏನಂತ ಹೇಳಿದರೆ, ನಾನು ಈ ಕೆಲಸಕ್ಕೆ ಸೇರಿದ ನಂತರ ನಾನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡೋಕ್ಕೆ ಬರೋಳಿದ್ದೆ ಮತ್ತು ಮಾಡ್ತಾಯಿದ್ದೀನಿ. ಅಂತ ಹೇಳಿದರೆ, ನನ್ನ ಕೈಯಿಂದ ಆಗುವಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ಸರ್ವಿಸಸ್ನ ಕೊಡೋದು ನನ್ನ ಮುಖ್ಯ ಉದ್ದೇಶ ಆಗಿತ್ತು.
ಅದ್ರ ಜೊತೆಗೆ ನಂದು ಇದು ಹೋಮ್ ಟೌನ್ ಕೂಡ ಆಗಿತ್ತು ಅಂತ ಹೇಳಿದ್ರೆ ನಾನು ಮಂಡ್ಯ ಜಿಲ್ಲೆನಲ್ಲೇ ಎಕ್ಸಾಮ್ ಬರೆದಿದ್ದು. ಬೇರೆ ಕಡೆ ಬೇರೆ ಎಕ್ಸಾಮ್ಸ್ ತಗೊಂಡಾಗ ಅದು ಸ್ಟೇಟ್ ಇದ್ದಿದ್ದರಿಂದ ನಾನು ಒಂದು ಹೊಳೆನರಸೀಪುರದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಲಸ ಆಗಿತ್ತು. ಹಾಗೆ ಬೇರೆ ಬೇರೆ ಡಿಸ್ಟಿಕಲ್ಲಿ ಕೆಲಸ ಆಗಿದ್ದರಿಂದ ನನಗೆ ಜೊತೆಗೆ ಸಣ್ಣ ಸಣ್ಣ ಮಕ್ಕಳಿದ್ದರಿಂದ ನನಗೆ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಯಿತು. ಆಗಿತ್ತು, ಮಕ್ಕಳಿತ್ತು, ಜೊತೆಗೆ ಕೆಲಸ ಕೂಡ ಸಿಕ್ತು. ಸೊ ಈಗ ಕೆಲಸಕ್ಕಂತ ನೀವು ಜಾಯಿನ್ ಆದಾಗ, ಒಂದು ಹೆಣ್ಣಾಗಿ ನೀವೊಂದು PDO ಕೆಲಸಕ್ಕೆ ಹೋಗಿದಾಗ ಅಲ್ಲಿ ಏನೆಲ್ಲ ಸವಾಲುಗಳಿತ್ತು ಅಂತ ನಿಮಗೆ, ಅದು ಅಷ್ಟು ಸಣ್ಣ ವಯಸ್ಸಿಗೆ? ಹೌದು ಮೇಡಮ್, ಏನಂತ ಹೇಳಿದ್ರೆ ನಾವು ಈ ಎಕ್ಸಾಮ್ಸ್ನ ತಗೊಂಡು ಪ್ರಿಪೇರ್ ಆಗಬೇಕಾದ್ರೆ ನಮಗಿದ್ದಂಥ ಮನಸ್ಥಿತಿನೇ ಬೇರೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ಗ್ರಾಮ ಪಂಚಾಯತಿಗೆ, ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ನಾವು ಯಾವತ್ತೂ ಗ್ರಾಮ ಪಂಚಾಯತಿ ಆಫೀಸ್ಗೆ ಹೋಗೇ ಇಲ್ಲ. ಹಾಗಾಗಿ ನನಗೆ ಅಲ್ಲಿ ಕೆಲಸ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಕೂಡ ನಮ್ಗೆ ಯಾರಿಗೂ ಕೂಡ ಇರಲಿಲ್ಲ. ಅಂತ ಹೇಳಿದ್ರೆ 2010ರಲ್ಲಿ ನಾವು PDO ಎಕ್ಸಾಮ್ ಬರೆದಿದ್ದು, ಅದು ಫಸ್ಟ್ ಬ್ಯಾಚ್. ಅಲ್ಲಿ ತನಕ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯದರ್ಶಿ ಅನ್ನೋ ಒಂದು ಹುದ್ದೆ ಇತ್ತು, ಕಾರ್ಯದರ್ಶಿ ಅನ್ನೋರು ಕೆಲಸ ಮಾಡ್ತಾಯಿದ್ರು. 2010 ನಂತರ ಗ್ರಾಮ ಪಂಚಾಯತಿನಲ್ಲಿ PDO ಹುದ್ದೆ ಸೃಷ್ಟಿಯಾಯಿತು. PDO ಹುದ್ದೆ ಸೃಷ್ಟಿಯಾಗಿ ನಾವು ಫಸ್ಟ್ ಬ್ಯಾಚ್, ನಾವು ಗ್ರಾಮ ಪಂಚಾಯತಿ ವ್ಯವಸ್ಥೆಗೆ ಕಾಲಿಟ್ಟಂತಹ ಮೊದಲ ಪಂಚಾಯತಿ ಅಭಿವೃದ್ಧಿಕಾರಿ ಬ್ಯಾಚ್. ತುಂಬ ಏನಂತ ಹೇಳಿದರೆ ತುಂಬ ಸವಾಲುಗಳಿತ್ತು. ನಾವು ಕೆಲಸಕ್ಕೆ ಸೇರಿದಂಥ ಹೊಸದರಲ್ಲಿ ನಾವು ಸಾರ್ವಜನಿಕರ ಜೊತೆಗೆ ನಾವು ಒಂದು ಒಳ್ಳೆ ಬಾಂಧವ್ಯವನ್ನು ಇಟ್ಕೋಬೇಕಿತ್ತು. ಮತ್ತು ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ, ಎಲೆಕ್ಟೆಡ್ ಮೆಂಬರ್ಸ್ ಜೊತೆಗೆ ಒಳ್ಳೆ ಬಾಂಧವ್ಯ ಇಟ್ಕೋಬೇಕಿತ್ತು. ಮತ್ತು ಹೈಯರ್ ಆಫೀಸರ್ಸ್, ನಮ್ಮಿಂದ ಮೇಲಿನ ಹಂತದ ಅಧಿಕಾರಿಗಳ ಜೊತೆ ನಾವು ಒಳ್ಳೆಯ ರೀತಿಯ ಒಡನಾಟವನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಜೊತೆಗೆ ನಿಮಗೆ ಗೊತ್ತಿದೆ, ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಸವಾಲುಗಳಿದೆ ಮತ್ತು ಸಮಸ್ಯೆಗಳಿದೆ. ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ತುಂಬ ಟೈಮ್ ಬೇಕಾದಂಥ ಒಂದು ಸಿಚುಯೇಷನ್. ಏನೂ ಗೊತ್ತಿರಲಿಲ್ಲ ಕೆಲಸಕ್ಕೆ ಸೇರಿದಂಥ ಟೈಮಲ್ಲಿ. ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಈ ಸ್ಥಿತಿಗೆ ಬಂದು ಕೂತಿದ್ದೀನಿ ಅಂತ ಹೇಳಿದರೆ, ನನಗಿರುವಂಥ ತಾಳ್ಮೆ ಅದಕ್ಕೆ ಮುಖ್ಯವಾದ ನನಗೆ ಅಸ್ತ್ರವಾಗಿ ಸಿಕ್ತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಸ್ ಮ್ಯಾಮ್, ಇನ್ನು ನೀವು 25 ವರ್ಷಕ್ಕೆ ಒಬ್ಬರು PDO ಆಗಿ ಅಲ್ಲಿ ಹೋಗಿ ನಿಂತಿದ್ದೀರಾ. ಸೊ ಈ ಟೈಮಲ್ಲಿ ಬೇರೆಯವರು ಅಯ್ಯೋ ಸಣ್ಣ ಹುಡುಗಿ, ಇವಳಿಗೇನು ಗೊತ್ತಾಗುತ್ತೆ, ಆ ರೀತಿ ಯಾವುದಾದ್ರೂ ಮಾತುಗಳು ಕೇಳಿ ಬಂದಿದೆಯಾ ಅಂತ? ಹೌದು, ನಾನು ಕೆಲಸಕ್ಕೆ ಸೇರಿದಂಥ ಹೊಸದರಲ್ಲಿ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ನಮ್ಮಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಜನರಿಂದ ನೇರವಾಗಿ ಚುನಾಯಿತರಾಗಿ ಬಂದಂಥ ಚುನಾಯಿತ ಪ್ರತಿನಿಧಿಗಳಿರ್ತಾರೆ. ನಾವು ಅವರ ಜೊತೆ ಹೊಂದ್ಕೊಂಡು ಮತ್ತು ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಹಲವಾರು ವಿಚಾರಗಳಲ್ಲಿ ಆಗಿದೆ. ಇವರು ಒಂದು ಹೆಣ್ಮಗಳು, ನೀವು ನಾನು ಹೇಳ್ದಂಗೆ ನೀವು ಕೇಳಂಗಿಲ್ಲ, ನಾವು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ನಾನು ಕೇಳಲ್ಲ ಅಂತ ಒಂದು ವಾಗ್ವಾದನೇ ನಡೆದಿದೆ ಮೀಟಿಂಗ್ಗಳಲ್ಲಿ. ಆ ನಂತರ ಅವರಿಗೆ ನನ್ನ ಸ್ಥಾನ ಏನು, ಅವರ ಸ್ಥಾನ ಏನು, ಅವರ ಜವಾಬ್ದಾರಿಗಳೇನು ಎಲ್ಲವನ್ನು ಹಂತ ಹಂತವಾಗಿ ತಿಳಿಸ್ತಾ ಬಂದಂಥ ನಂತರ ನಮ್ಮ ನಡುವೆ ಒಂದು ಬಾಂಧವ್ಯ ಬೆಳೀಲಿಕ್ಕೆ ಶುರುವಾಯಿತು. ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಲ್ಲಿ ಸರ್ವಿಸಸ್ ಕೊಡುವಂತಹ ನಿಟ್ಟಿನಲ್ಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ನಾನು ಎಲ್ಲರೂ ಕೂಡ ಸೇರಿಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಎಸ್ ಮ್ಯಾಮ್, ಇನ್ನು ನೀವಾಗಲೇ ಹೇಳಿದ್ರಿ ಬೇರೆ ಬೇರೆ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಜನಪ್ರತಿನಿಧಿಗಳ ದಬ್ಬಾಳಿಕೆ ಎಲ್ಲ ಇದ್ದೇ ಇರುತ್ತೆ, ಎಲ್ಲ ಕಡೆನೂ ಇರುತ್ತೆ. ಸೊ ಇದನ್ನೆಲ್ಲ ಹೇಗೆ ನೀವು ಮೆಟ್ಟಿ ನಿಂತ್ರಿ? ಜೊತೆಗೆ ಮಾನಸಿಕವಾಗಿ ಇದು ನಿಮ್ಮನ್ನ ಎಷ್ಟು ಕುಗ್ಸಿತ್ತು? ಆಗ ಅಯ್ಯೋ ಬೇಡಪ್ಪ ಈ ಕೆಲಸ ಸಾಕು, ಇನ್ನು ಬೇಡ ಅಂತ ಯಾವಾಗಾದ್ರೂ ಅನಿಸುತ್ತಾ ಅಂತ? ಹೌದು ಮೇಡಮ್, ಸ್ಟಾರ್ಟಿಂಗ್ ಬಂದಂಥ ಟೈಮಲ್ಲಿ ಈ ಥರ ಎಲ್ಲ ಒಂದು ಸಿಚುವೇಶನ್ ಬಂದಾಗ ಒಂದು ಕಡೆ ನಾವು ಕೆಲಸಕ್ಕೆ ಸೇರಿದ ಹೊಸರು, ಒಂದು ಕಡೆ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಮತ್ತು ಜನಗಳಿಗೆ ಉದ್ಯೋಗವನ್ನು ಕೊಡಬೇಕು. ಪ್ರತಿಯೊಂದಕ್ಕೂ ಕೂಡ ಎಲ್ಲ ಜನಗಳೆಲ್ಲ ಗ್ರಾಮ ಪಂಚಾಯತಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಂಥರ ತುಂಬ ಒತ್ತಡ ಅನ್ಸೋದು, ಯಾಕಾದ್ರೂ ಈ ಕೆಲಸಕ್ಕೆ ಬಂದ್ವಿ ಅಂತ ತುಂಬ ಸಲ ಅನಿಸಿತ್ತು. ಸ್ಟಾರ್ಟಿಂಗ್ ಬಂದಾಗ ತುಂಬ ಒತ್ತಡ ಅಂತ ಅನ್ಸೋಕ್ಕೆ ಶುರು ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಾನು ಅದಷ್ಟು ಹೇಳ್ತೀನಿ, ನನ್ನ ಎಲೆಕ್ಟೆಡ್ ಮೆಂಬರ್ಸ್ ಮತ್ತು ನನ್ನ ಫ್ಯಾಮಿಲಿ. ನಿಮಗೆ ಆ ಶಕ್ತಿ ಇದೆ, ಮಾಡ್ತೀಯಾ ಮಾಡು ಅಂತ ನಿಂತ್ಕೊಂಡು, ಮತ್ತು ನನ್ನ ಮೇಲಿನಂಥದ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ನಿಮಗೆ ಆ ತಾಳ್ಮೆ ಇದೆ, ನಿಮಗೆ ಕೆಲಸ ಮಾಡುವಂಥ ಶಕ್ತಿ ಇದೆ, ನೀವು ಖಂಡಿತ ಮಾಡ್ತೀರಿ, ಮಾಡಿ ಅಂತ ನನಗೆ ಸಪೋರ್ಟಿವ್ ಆಗಿ ನಿಂತರು. ಅವರ ಎಲ್ಲ ಸಹಕಾರದಿಂದ ನಾನು ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ನನ್ನ ಗ್ರಾಮ ಪಂಚಾಯಿತಿ ಒಂದು ಉತ್ತಮ ಸ್ಥಾನದಲ್ಲಿ ನಿಲ್ಲೋ ಆ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ಎಸ್ ಮ್ಯಾಮ್, ಇನ್ನು ಎಷ್ಟು ವರ್ಷ ಆಯಿತು ನೀವು ಈಗ ಕೆಲಸ ಮಾಡ್ತಾ ಸೇವೆ ಸಲ್ಲಿಸ್ತಾ ಅಂತ? ಮೇಡಮ್, ನಾನು 15 ವರ್ಷದಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ಬಂದು PDO ಆಗಿ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯತಿನೇ. ಮಧ್ಯ 2 ವರ್ಷ ಸೋಮನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ, ಪಕ್ಕದ ಪಂಚಾಯತಿ ಸೋಮನಹಳ್ಳಿ ಗ್ರಾಮ ಪಂಚಾಯತಿ, ಅಲ್ಲಿ ಡೆಪ್ಟೇಷನ್ ಹೋಗಿದ್ದೆ. ಮತ್ತೆ ವಾಪಸ್ ನಾನು ಹೆಮ್ಮನಹಳ್ಳಿಗೆ ಬಂದಿದ್ದೀನಿ. ಕಂಟಿನ್ಯೂ ಆಗಿ 10 ಇಯರ್ಸಿಂದ ನಾನು ಹೆಮ್ಮನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಅಂತ ಹೇಳಿದ್ರೆ ನಾನು ಸೋಮನಹಳ್ಳಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಗಾಂಧಿ ಗ್ರಾಮ ಪುರಸ್ಕಾರ ರಾಜ್ಯ ಸರ್ಕಾರ ಹೊಸದಾಗಿ ಯಾವ ಗ್ರಾಮ ಪಂಚಾಯಿತಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆ ಗ್ರಾಮ ಪಂಚಾಯಿತಿಗಳಿಗೆ ಸರ್ವತೋಮುಖ ಅಭಿವೃದ್ಧಿಯನ್ನು ಗಣನೆಗೆ ತಗೊಂಡು ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಅವಾರ್ಡ್ನ ಕೊಡೋಕ್ಕೆ ಶುರು ಮಾಡಿದ್ರು 2013-14ನೇ ಸಾಲಿನಲ್ಲಿ. ಆ ಅವಾರ್ಡ್ ಬಂದಿದ್ದು ಫಸ್ಟ್ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಗೆ. ನಾನು ಅವಾಗ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ PDO ಆಗಿದ್ದೆ. ಮತ್ತೆ ನಂತರ ನಾನು ವಾಪಸ್ಸು ಸೋಮನಹಳ್ಳಿಯಿಂದ ಯಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮತ್ತೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ನನ್ನ ಗ್ರಾಮ ಪಂಚಾಯಿತಿಗೆ 2016-17ನೇ ಸಾಲಿನಲ್ಲಿ ಮತ್ತು 2017-18ನೇ ಸಾಲಿನಲ್ಲಿ ಮತ್ತೆ ಕಂಟಿನ್ಯೂ ಆಗಿ 2 years ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಅವಾರ್ಡ್ ಬಂತು. ಮತ್ತು 2018-19ರಲ್ಲಿ ರಾಷ್ಟ್ರೀಯ ಪುರಸ್ಕಾರ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಂತ ರಾಷ್ಟ್ರೀಯ ಪುರಸ್ಕಾರ ಬಂದಿದೆ. ಅದೇ ರೀತಿ 2019-20ರಲ್ಲಿ ನಾಂಜಿ ದೇಶ್ಮುಖ್ ರಾಷ್ಟ್ರೀಯ ಗೌರವ ಗ್ರಾಮ ಸಭಾ ಪುರಸ್ಕಾರ ಬಂದಿದೆ. ಅದೇ ರೀತಿ ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಹೇಳಿದರೆ ಪ್ಲ್ಯಾನಿಂಗ್ ಮಾಡೋ ನಿಟ್ಟಿನಲ್ಲಿ ಉತ್ತಮವಾಗಿ ಪ್ಲ್ಯಾನಿಂಗ್ ಮಾಡಿರೋ ಗ್ರಾಮ ಪಂಚಾಯಿತಿಗೆ ಒಂದು 10 ಲಕ್ಷ ರೂಪಾಯಿಗಳ ಬಹುಮಾನ ಕೂಡ ಘೋಷಣೆ ಆಗಿತ್ತು. ಅದು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಸಿಕ್ಕಿದೆ. ಅದೇ ರೀತಿ 2019-20ರಲ್ಲಿ HK ಚೌಡಯ್ಯ ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿ ಕೂಡ ಬಂದಿದೆ. ಈ ರೀತಿ ನಮ್ಮ ಗ್ರಾಮ ಪಂಚಾಯಿತಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ನನಗೆ ನಿಜ ತುಂಬ ಖುಷಿಯಾಗುತ್ತೆ. ಯಾಕಂತೇಳಿದ್ರೆ ನಾನು ಹೆಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಹೋದಂಥ ಸಂದರ್ಭದಲ್ಲಿ ಯಮನಹಳ್ಳಿ ಇಡೀ ತಾಲೂಕಲ್ಲಿ ನಮ್ಮ ತಾಲೂಕಿನಲ್ಲಿ 42 ಗ್ರಾಮ ಪಂಚಾಯತಿ ಇದೆ. ಕೆಳಗೆ ಇದ್ದಂಥ ಗ್ರಾಮ ಪಂಚಾಯತಿ ಇವತ್ತು ಇಡೀ ದೇಶ ನಮ್ಮ ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡುವಂಥ ಮಟ್ಟಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಇದೆ. ನಮ್ಮ ಗ್ರಾಮ ಪಂಚಾಯತಿಗೆ ಬೇರೆ ಬೇರೆ ದೇಶಗಳಿಂದ ಮತ್ತು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ, ಅದೇ ರೀತಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ಖಾಸಗಿ ಯೂನಿವರ್ಸಿಟಿಗಳಿರ್ಬೋದು, ಗೌರ್ಮೆಂಟ್ ಯೂನಿವರ್ಸಿಟಿಗಳ ವಿದ್ಯಾರ್ಥಿಗಳು ಅಧ್ಯಯನಕ್ಕಾಗಿ ಎಲ್ಲ ಸ್ತರದ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಬಂದಾಗ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಬರುತ್ತೆ. ಎಲ್ಲ 3 ಸ್ತರದ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ನಮ್ಮ ಪಂಚಾಯತಿಗೆ ಬರ್ತಾರೆ. ಅದು ನಿಜ ತುಂಬ ಹೆಮ್ಮೆಯ ವಿಷಯ ಅಂತ ಅನಿಸುತ್ತೆ. PDO ಆಗಿ ನೀವು ನೋಡಿರೋ ಥರ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿರುವಂಥ ಸಮಸ್ಯೆಗಳು ಯಾವುದು ಅಂತ? ಏನಂತ ಹೇಳಿದ್ರೆ ಮೇಡಮ್, ಪ್ರತಿಯೊಂದು ಹಂತಗಳಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ನಾವು ಹೆಚ್ಚು ಫೋಕಸ್ ಮಾಡಿದ್ದು ಅಂತ ಹೇಳಿದ್ರೆ ನಾವು ಎಜುಕೇಷನ್ಗೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಮಕ್ಕಳ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಇವಾಗ ನೀವು ಕೇಳಿರ್ಬೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಿದೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಹೇಳಿ. ಆ ಅಭಿವೃದ್ಧಿಯನ್ನು ಸಾಧಿಸೋ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಒಂದು ಹೆಜ್ಜೆಯನ್ನು ಇಟ್ಟು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದೀವಿ ಮತ್ತು ಮಾಡ್ತಾಯಿದ್ದೀವಿ ಕೂಡ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ನೆನೆಸ್ಕೊಳ್ಳೋಕೆ ಇಷ್ಟಪಡೋದು ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು HK ನಂದೀಶ್ ಗೌಡ್ರು. ಏನಂತ ಹೇಳಿದರೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಯಾರಿಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಸದಾ ನಮ್ಮ ಜೊತೆಗೆ ನಿಲ್ತಾರೆ. ಅವ್ರನ್ನ ನಾನು ತುಂಬ ನೆನೆಸ್ಕೋತೀನಿ. ಅದ್ರ ಜೊತೆಗೆ ಅವರ ಜೊತೆಗೆ ಇನ್ನೂ 12 ಜನ ನಮ್ಮ ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರಿದ್ದಾರೆ. ಪ್ರತಿಯೊಬ್ಬರು ಕೂಡ, ಯಾಕೆಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿಲಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದೀವಿ. ನಮ್ಮ ಮುಖ್ಯವಾದ ಉದ್ದೇಶ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಕ್ಕಂಥದ್ದು. ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಸರ್ಕಾರಿ ಶಾಲೆಗಳು ಅಳಿವಿನಂಚಲಿದೆ ಮತ್ತು ಹಂತ ಹಂತವಾಗಿ ಪ್ರತಿ ವರ್ಷ ಹಲವಾರು ಶಾಲೆಗಳು ಮುಚ್ಚುತ್ತಾ ಇದೆ. ಇದರಿಂದ ಕೆಳ ಮಧ್ಯಮ ವರ್ಗ ಮತ್ತು ಬಡವರ್ಗದ ಕುಟುಂಬಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ. ತುಂಬ ಏನು ಅಂತ ಹೇಳಿದ್ರೆ ಡೊನೇಷನ್ ಕಟ್ಟಿ ಬೇರೆ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಶಾಲಾ ಮಕ್ಕಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಉತ್ತಮವಾದ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡು ಅವ್ರು ಓದಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಈಗಲೂ ಕೂಡ ನೀವು ಮನೆ ಹಾಗೂ ಕೆಲಸ ಎರಡನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ, ಎಷ್ಟು ಕಷ್ಟ ಆಗ್ತಿದೆಯಾ ಈ ಮಲ್ಟಿ ಟಾಸ್ಕಿಂಗ್ ಹೆಂಗೆ ಅಂತ? ಹೌದು. ಅಂತ ಹೇಳಿದರೆ ನಾನು ಫಸ್ಟು ನನ್ನ ಫ್ಯಾಮಿಲಿಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನಾನು ದಿನದ ಹೆಚ್ಚಾವಧಿ ನಾನು ಗ್ರಾಮ ಪಂಚಾಯತಿಯಲ್ಲೇ ನಾನು ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರ ಸಪೋರ್ಟ್ ತುಂಬ ಇದೆ. ಅವರು ನನ್ನನ್ನು ಏನಂತ ಹೇಳಿದ್ರೆ ಮುಕ್ತವಾಗಿ ನಾನು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಆದರೂ ಕೂಡ ಏನಂತ ಹೇಳಿದರೆ ನಾವಿವತ್ತು ಒಂದು ಸ್ಥಾನದಲ್ಲಿದ್ದೀನಿ ಅಂತ ಹೇಳಿದರೆ, ಮತ್ತು ನಾನು ಈ ಕೆಲಸ ತಗೊಳ್ಳೋಕ್ಕೆ ನಾನು ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಅಂತೇಳಿ ತುಂಬ ಎಫರ್ಟ್ ಇದೆ. ಆದರೂ ಕೂಡ ಬಂದ ನಂತರ ನಾವು ಬಂದಿರೋ ಅಂತಹ ಸ್ಥಾನದ ಮಹತ್ವವನ್ನು ನಾವು ಮರಿಬಾರ್ದು. ಏನಂತ ಹೇಳಿದರೆ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಸಾರ್ವಜನಿಕರು, ರೈತರು ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋ ಒಂದು ಅರಿವು ನನಗಿದೆ. ನನ್ನಿಂದ ಆಗುವಂಥ ಸೇವೆನ ಕಲ್ಪಿಸ್ಬೇಕು ಅನ್ನೋದು ನನ್ನ ಮುಖ್ಯವಾದ ಉದ್ದೇಶ. ಯಾರಿಗೂ ಕೂಡ ಜನಗಳನ್ನ ಸುಖ ಸುಮ್ಮನೆ ಅಲಿಸ್ತೇನೆ. ಅವ್ರಿಗೆ ಏನು ಸಿಗಬೇಕು, ಅವರ ಸೇವೆಗಳಿರ್ಬೋದು ಅಥವಾ ಅವ್ರಿಗೆ ಬೇಡಿಕೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ.
ನನಗೆ ಖುಷಿ ಇದೆ. ನಿಮ್ಮ ಮಕ್ಕಳ ಸಪೋರ್ಟ್ ಹೇಗಿದೆ ಅಂತ? ಯಾಕಂದ್ರೆ ಅವ್ರು ಸಣ್ಣವ್ರು ಇರ್ತಾ ಅಮ್ಮ ಹೋಗ್ಬೇಡ ಕೆಲ್ಸಕ್ಕೆ ಆ ರೀತಿ ಯಾವತ್ತಾದ್ರೂ ಅಂದಿದ್ರ ಹೇಗೆ ಅಂತ? ನನ್ನ ಮಗಳು ಇವಾಗಲೂ ಹೇಳ್ತಾಳೆ, ಎಲ್ಲ ಅಮ್ಮ ಬ್ಯಾಗ್ ನೆತ್ಕೊಬಂದು ಬಸ್ ಹತ್ತಿಸ್ತಾರೆ ಅಮ್ಮ, ನೀನು ಯಾವತ್ತು ಒಂದಿನೂ ನನಗೆ ಬ್ಯಾಗ್ ತಗೊಬಂದು ಬಸ್ ಹತ್ಸಕ್ಕೆ ಬಂದಿಲ್ಲ ಅಂತ. ನಾನು ಅವಾಗ ಹೇಳ್ತೀನಿ ಅವಳಿಗೆ, ಅವ್ರ ಪೇರೆಂಟ್ಸ್ ಮನೆಯಲ್ಲೇ ಇರ್ತಾರೆ, ಹಾಗಾಗಿ ಬರ್ತಾರೆ, ನಾನು ಹಿಂಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಬರೋಕ್ಕಾಗಲ್ಲ ಪುಟ ಅಂತ. ಅದು ಅವರಷ್ಟೇ ಸ್ಪೋರ್ಟಿವಾಗಿ ತೊಗೊಂಡಿದ್ದಾರೆ. ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಾರೆ, ಮತ್ತು ನನ್ನ ಹಸ್ಬೆಂಡ್ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ನನಗೆ ಸಹಕಾರಿಯಾಗಿ ನಿಂತಿದ್ದಾರೆ. ನಾನು ಅವರ ಏನೋ ತ್ಯಾಗವನ್ನು ನಾನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ. ಹೇಗೆಂತ ಹೇಳಿದರೆ ಅವರ ಖುಷಿಯ ಟೈಮ್ ನಾನು ಅವ್ರ ಜೊತೆ ಸ್ಪೆಂಡ್ ಮಾಡಬೇಕಾಗಿರುವಂಥ ಸಂದರ್ಭಗಳಲ್ಲಿ ಕೂಡ ಎಷ್ಟೋ ವರ್ಷ ನಾನು ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಸಾರಿ ಕೂಡ ನಾನು ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಮಗೆ ನ್ಯಾಷನಲ್ ಅವಾರ್ಡ್ಸ್ ಕೂಡ ಸಿಕ್ಕಿದೆ. ಸೊ ಈ ನ್ಯಾಷನಲ್ ಅವಾರ್ಡ್ ಯಾವ ವಿಷಯಕ್ಕೆ ಸಿಕ್ಕಿದೆ, ಜೊತೆಗೆ ಅದು ಸಿಕ್ಕಿದಾಗ ನಿಮ್ಮ ಒಂದು ಸಂಭ್ರಮ ಹೇಗಿತ್ತು, ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಿದ್ರಿ ಅಂತ? ಖಂಡಿತ ನ್ಯಾಷನಲ್ ಅವಾರ್ಡ್ ಸಿಗೋದು ಅಂತ ಹೇಳಿದ್ರೆ ನಮ್ಗೆ 2018, 19 ಮತ್ತು 19, 20ರಲ್ಲಿ 2 ವರ್ಷ ನಮಗೆ ನ್ಯಾಷನಲ್ ಅವಾರ್ಡ್ ಕಂಟಿನ್ಯೂ ಆಗಿ ಬಂತು. ಅಂದರೆ ಏನು ಒಂದು ಬೇಸರ ಅಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ ನಮ್ಗೆ ಅವಾರ್ಡ್ ಬಂದಿದ್ದು, ನಾವು ಅವಾರ್ಡ್ ತೊಗೊಳಕ್ಕೆ ಆಗಲಿಲ್ಲ. ನಮಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವಾರ್ಡ್ ಇಶ್ಯೂ ಮಾಡ್ತಾಯಿದ್ರು, ಅದನ್ನು ಹೋಗಿ ತೊಗೊಳಕ್ಕಾಗಲಿಲ್ಲ, ಒಂದು ಬೇಜಾರಂತೂ ಇದ್ದೇ ಇದೆ. ಅದನ್ನು ಬಿಟ್ಟರೆ ನ್ಯಾಷನಲ್, ನಾವಾಗಲೇ ಹೇಳ್ದಂಗೆ ನ್ಯಾಷನಲ್ ಅವಾರ್ಡ್ ತೊಗೊಳ್ಳೋದು ನಮ್ಮಂಥ ಜಿಲ್ಲೆಗಳಿಗೆ, ನಮ್ಮದೆಲ್ಲ ಹಿಂದುಳಿದ ಜಿಲ್ಲೆಗಳು ಅಂತ ಕರಿತೀವಿ, ನಮ್ಗಾಗಲ್ಲ. ಅದೇನಿದ್ರು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ ಥರ ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಅನ್ನೋ ಮನಸ್ಥಿತಿ ಇದ್ದು ಅದರಿಂದ ಹೊರಗಡೆ ಬರಲಿಕ್ಕೆ ನನಗೆ ನಮ್ಮ ಮೇಲಿನ ಅಧಿಕಾರಿಗಳು ತುಂಬ ಸಪೋರ್ಟಿವ್ ಆಗಿ ನಿಂತು ನಮಗೆ ಅದು ಯಾವ ರೀತಿ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ನ ಜೋಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ನೀಡಿ ನಮಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ನಮಗೆ ನ್ಯಾಷನಲ್ ಅವಾರ್ಡ್ ಬಂದಿರೋದು ಚೈಲ್ಡ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಅಂತ, ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಪುರಸ್ಕಾರ ಬಂದಿದೆ. ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಬೈ ಅಂಗನವಾಡಿಯಿಂದ ಇಡ್ತು, ಅಂದರೆ ಇವಾಗ ಕೂಸಿನ ಮನೆ ಇದೆ, ಕೂಸಿನ ಮನೆ, ಅಂಗನವಾಡಿ ಮತ್ತು ಶಾಲೆಗಳು, ಸರ್ಕಾರಿ ಶಾಲೆಗಳು ಎಲ್ಲದಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಬರ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಮಗೆ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅವಾರ್ಡ್ ಬಂದಿದೆ. ಓಕೆ ಮ್ಯಾಮ್, ಇನ್ನು ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ, ಏನು ಓದ್ತಿದ್ದಾರೆ ಇವಾಗ ಅಂತ? ನನ್ನ ಮಗ ಆಯುರ್ವೇದಿಕ್ ಮೆಡಿಕಲ್ ಮಾಡ್ತಾ ಇದ್ದಾನೆ, ಫಸ್ಟ್ ಇಯರ್. ಮಗಳು ಫಸ್ಟ್ PUC ಓದ್ತಾ ಇದ್ದಾರೆ. ಓಕೆ ಮ್ಯಾಮ್, ಇನ್ನು ನಿಮ್ಮ ಕಡೆಯಿಂದ ನಮ್ಮ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋದಾದರೆ ಏನು ಕೊಡ್ತೀರಾ ಅಂತ ಹೇಳಿದರೆ, ಹೆಣ್ಮಕ್ಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅದು ಹೆಣ್ಣು ಗಂಡು ಅಂತ ಇವಾಗ ಲಿಂಗ ತಾರತಮ್ಯ ಇಲ್ಲವೇ ಇಲ್ಲ. ಹೆಣ್ಮಕ್ಳು ಎಲ್ರಿಗೂ ಕೂಡ ಸರಿಸಮಾನವಾಗಿ ಕೆಲಸ ಮಾಡುವಂಥ ಸ್ಥಿತಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಪೇರೆಂಟ್ಸು ಹೆಣ್ಮಕ್ಳಿಗೂ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ನಾವು ಅದನ್ನು ಬಳಸ್ಕೊಂಡು ನಮ್ಮ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ನಾವು ನಡ್ಕೋಬೇಕಾಗತ್ತೆ ಮತ್ತು ಇರಬೇಕಾಗತ್ತೆ. ಏನಂತ ಹೇಳಿದರೆ, ಇತ್ತೀಚೆಗೆ ಮಕ್ಕಳಲ್ಲಿ ಮೌಲ್ಯಗಳು ತುಂಬ ಕಡಿಮೆ ಆಗ್ತಾ ಇದೆ. ಪೇರೆಂಟ್ಸ್ ಬಗ್ಗೆ ಇರ್ಬೋದು ಅಥವಾ ಹಿರಿಯರ ಬಗ್ಗೆ, ಸಮಾಜದ ಬಗ್ಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಬೆಳೆಸುವಂಥ ಕಾರ್ಯಕ್ರಮವನ್ನು ನಾವು ಮಹಿಳೆಯರಾಗಿ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಏನಂತ ಹೇಳಿದರೆ, ಯಾವುದೇ ಸರ್ಕಾರಿ ಅಧಿಕಾರಿಗಳಿರ್ಬೋದು, ನಾನು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ಬಂದಾಗ ಒಂದು ಬೇರೆದೇ ರೀತಿಯಾದಂಥ ಒಪಿನಿಯನ್ ಇರುತ್ತೆ ಹಲವರು ಮನಸ್ಸಲ್ಲಿ. ಅದು ಹೋಗ್ಬೇಕು. ಏನಂತ ಹೇಳಿದರೆ, ನಾವು ಈ ಕೆಲಸಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸಿ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುತ್ತೆ, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಏನಂತ ಹೇಳಿದರೆ, ನಮ್ಮ ದೇಶವನ್ನು ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯೋ ರೀತಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಎಸ್ ಮ್ಯಾಮ್, ಇನ್ನು ಇವತ್ತು ನೀವು ಈ ಸಾಧಕಿಯಾಗಿ ಕೂತಿದ್ದೀರಾ, ಸೊ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ಖಂಡಿತ ನಮ್ಮ ಮನೇಲಿ ನಾನೇ ಫಸ್ಟ್ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದು. ನಾನು ಹೇಳ್ದಂಗೆ ನಮ್ಮ ಕುಟುಂಬದಲ್ಲಿ ರೈತಾಪಿ ಕುಟುಂಬ, ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ನನ್ನ ತಂದೆ ತಾಯಿಗೆ ತುಂಬ ಹೆಮ್ಮೆ ಇದೆ ನನ್ನ ಬಗ್ಗೆ. ನನಗೂ ಅಷ್ಟೇ ನನ್ನ ತಂದೆ ತಾಯಿ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವರು ಕಷ್ಟಪಟ್ಟರು ಕೂಡ ನಮ್ಮನ್ನು ಒಂದು ಏನಂದರೆ, ನಿಮಗೆ ಗ್ರಾಮೀಣ ಇತ್ತೀಚೆಗೆ ಪರವಾಗಿಲ್ಲ, ನಾವು ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಹೆಣ್ಮಕ್ಳನ್ನ 10th ಓದಿಸ್ತಾ ಇದ್ದಿದ್ದೇ ಹೆಚ್ಚಿತ್ತು. ಹೌದು, 10th ಮುಗಿತಾ ಇದ್ದಂಗೆ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸ್ಬಿಡ್ತಾ ಇದ್ರು. ಅಂಥ ಟೈಮಲ್ಲಿ ನಮ್ಮ ತಂದೆ ನಮ್ಮನ್ನು ಓದಿಸಿ ಬೆಳೆಸಿದ್ದಾರೆ. ನಾನು ಅವ್ರಿಗೆ ತುಂಬ ಋಣಿಯಾಗಿರ್ತೀನಿ. ಅದೇ ರೀತಿ ನನ್ನ ಫ್ಯಾಮಿಲಿ ಇವತ್ತಿಗೂ ಕೂಡ ನನ್ನ ಜೊತೆ ನಿಂತಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ ಮ್ಯಾಮ್, ಇನ್ನು ನಿಮ್ಮ ಮುಂದಿನ ಗುರಿ ಅಂತ ಏನು ಇಟ್ಕೊಂಡಿದ್ದೀರಾ ಅಂತ?
ಹೌದು, ಏನಂತ ಹೇಳಿದರೆ ಇವಾಗ ನಾನು ತುಂಬ ಸಾಧಿಸ್ತೀನಿ ಅಂತ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ನನಗೆ ಸರ್ಕಾರದಿಂದ ಏನೆಲ್ಲ ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ವಿಶೇಷವಾಗಿ ಏನೂ ಮಾಡ್ತಾ ಇಲ್ಲ. ನನಗೆ ಸರ್ಕಾರ ವಹಿಸಿರ್ತಕ್ಕಂಥ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಬರ್ತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ ಮುಂದೆ ಹಿರಿಯ ನಾಗರಿಕರಿಗೆ ಏನಾದರೂ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿದೆ. ಯಾಕಂತ ಹೇಳಿದರೆ ಇವಾಗ ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ನಾವು ಅವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀವಿ. ಹಿರಿಯ ನಾಗರಿಕರು ತುಂಬ ಕಷ್ಟದಲ್ಲಿದ್ದಾರೆ ಮತ್ತು ಅವ್ರಿಗೆ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಮತ್ತು ಅವರ ಸಮಸ್ಯೆಗಳು ಹಲವಾರು ರೀತಿ ಇದೆ. ಹಾಗಾಗಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ಆ ನಿಟ್ಟಿನಲ್ಲಿ ನಾನು ಮುಂದೆ ಪ್ಲ್ಯಾನ್ ಮಾಡಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಮ್ಯಾಮ್, ಇನ್ನು ನಿಮ್ಮ ಇಷ್ಟೆಲ್ಲ ಸಾಧನೆಗೆ ಯಾರಾದರೂ ರೋಲ್ ಮಾಡೆಲ್ ಅಂತ ನಿಮಗಿದ್ದಾರಾ, ಹೇಗೆ? ಹೌದು, ಏನಂತ ಹೇಳಿದ್ರೆ ನಾನು ಮೊದಲೇ ಹೇಳ್ದಂಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಒಬ್ಬೊಬ್ಬರು ರೋಲ್ ಮಾಡೆಲ್ಸ್ ಇರ್ತಾರೆ. ನನಗೆ ನನ್ನ ತಂದೆನೇ ಸ್ಫೂರ್ತಿ. ಅದ್ರ ಜೊತೆಗೆ ನಾನು ರೋಲ್ ಮಾಡೆಲ್ಲಾಗಿ ಸ್ವೀಕಾರ ಮಾಡಿರೋ ನನ್ನ ಫ್ಯಾಮಿಲಿನಲ್ಲಿ ನಮ್ಮ ತಂದೆ ನಮ್ಮ ಮನೆಯಲ್ಲಿ ದೇವ್ರ ಫೋಟೋ ಹಾಕಿರಲಿಲ್ಲ. ನಮ್ಮ ಮನೇಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳೇ ಇದ್ದಿದ್ದು. ಅದೇಳಿದ್ರೆ ಸಣ್ಣ ವಯಸ್ಸಿಂದನೂ ಕೂಡ ನಮ್ಮ ತಂದೆ ಆ ರೀತಿ ಮನಸ್ಥಿತಿನ ನಮಗೆ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಮನಸ್ಥಿತಿನ ನಮಗೆ ತುಂಬಿಸಿ ಬೆಳೆಸಿದ್ದಾರೆ. ಆ ನಿಟ್ಟಿನಲ್ಲಿ ನನಗೆ ನನ್ನ ತಂದೆನೇ ರೋಲ್ ಮಾಡೆಲ್. ನಮ್ಮಪ್ಪ ಅವಾಗ ನಮ್ಮ ಹಳ್ಳಿನಲ್ಲಿ ಯಾರಿಗೂ ಓದಕ್ಕೆ ಬರೆಯಕ್ಕೆ ಬರ್ತಾ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಅರ್ಜಿ ಬರ್ಕೊಡ್ತಾ ಇದ್ದು ನಮ್ಮಪ್ಪನೇ. ಅರ್ಜಿ ಬರ್ಕೊಡೋರು, ಮತ್ತು ಯಾರದೇ ಏನೇ ಸಮಸ್ಯೆಗಳಾಯಿತು ಅಂತ ಹೇಳಿದ್ರು ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಹಾಗಾಗಿ ನನಗೆ ರೋಲ್ ಮಾಡೆಲ್ ನನ್ನಪ್ಪ. ಎಸ್ ಮ್ಯಾಮ್, ಇನ್ನು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ನೀವೇ ಒಂದು ಉತ್ತಮ ಉದಾಹರಣೆ. ಜೊತೆಗೆ ಹೆಣ್ಮಕ್ಳು ಅಂದರೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ನೀವು ಇನ್ಸ್ಪಿರೇಷನ್ ಆಗಿ ಇವತ್ತು ಕೂತಿದ್ದೀರಾ. ನಮ್ಮ ಪ್ರೋಗ್ರಾಮ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಮತಿ ಲೀಲಾವತಿ ಅವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಇವರ ಮುಂದಿನ ಬದುಕಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.